ಹೇಳಿ ಸರ್, ಹೇಳಿ. ಕೂತ್ಕೊಳ್ಳಿ. ಪ್ರಜ್ವಲ್, ನಿಮಗೆ ಟಾಸ್ಕ್ ಮೇಲೆ ಟಾಸ್ಕ್ ಕೊಡೋ ಸ್ಟೇಜಲ್ಲಿ ನಾನಿದ್ದೀನಿ. ಏನಕ್ಕೆ ಅಂದರೆ ಅದನ್ನು ನೀವು ನಿಭಾಯಿಸ್ತಿರೋ ಅನ್ನೋ ಕಾನ್ಫಿಡೆನ್ಸಲ್ಲಿ. ಬಟ್ ಈ ಟಾಸ್ಕ್ ಕೂಡ ತುಂಬ ಚಾಲೆಂಜಿಂಗ್ ಆಗಿದೆ. ನನಗೆ ಚಾಲೆಂಜ್ ಅಂದರೆ ತುಂಬ ಇಷ್ಟ ಸರ್. ಇದು ಕೂಡ ಹುಡುಕೋ ಟಾಸ್ಕ್. ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದ ವೈಜಯಂತಿ ಅಮ್ಮ ನಿನ್ನೆಯಿಂದ ಕಾಣಿಸ್ತಾ ಇಲ್ಲ. ದಿಸ್ ಇಸ್ ಸ್ಟ್ರೇಂಜ್ ಸರ್. ಅವ್ರಿಗೆ ಇಲ್ಲಿ ಯಾರಾದರೂ ರಿಲೇಟಿವ್ಸ್ ಇದ್ದಾರಾ? ಇಲ್ಲಿ ರಿಲೇಟಿವ್ಸ್ ಇದ್ದಾರೆ ಅಂತ ಹೇಳ್ತಿದ್ರು. ಇನ್ ಕೇಸ್ ಅವ್ರ ರಿಲೇಟಿವ್ಸ್ ಮನೆಗೆ ಹೋಗಿದ್ರೆ ವೆಲ್ ಆ್ಯಂಡ್ ಫೈನ್. ಆದರೆ ಹಾಗೆ ಅನ್ಕೊಳ್ಳೋಣ ಅಂದರೆ ನನ್ನ ಪ್ರಕಾರ ಅವ್ರಿಗೆ ಅವ್ರ ರಿಲೇಟಿವ್ಸ್ ಅಡ್ರೆಸ್ಸೇ ಗೊತ್ತಿರಲಿಲ್ಲ. ಆದರೆ ಅವರು ಮೇ ಬಿ ಅವ್ರು ಯಾವುದಾದ್ರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾರೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ. ಡೋಂಟ್ ವರಿ ಸರ್, ಐ ವಿಲ್ ಫೈಂಡ್ ಔಟ್. ನನಗೆ ಬಿಟ್ಟು ಬಿಡಿ. ಬಟ್ ಪ್ರಜ್ವಲ್, ನೀವು ಅವ್ರನ್ನ ಸರಿಯಾಗಿ ನೋಡಿಲ್ಲ. ಅವ್ರ ಫೋಟೋ ಕೊಡೋಣ ಅಂದರೆ ನನ್ನ ಹತ್ರ ಫೋಟೋನೂ ಇಲ್ಲ. ಹೇಗೆ ಹುಡುಕ್ತೀರಾ ಸರ್? ಒಂದು ನಿಮಿಷ. ಸರ್, ಈ ಫೋಟೋ ನಿಮಗೆ ಸಿಕ್ತು? CC ಕ್ಯಾಮೆರಾ ಫುಟೇಜ್ ಇಂದ ಪ್ರಿಂಟ್ಔಟ್ ತೆಗೆದು. ವೆರಿ ಗುಡ್ ಪ್ರಜ್ವಲ್. ಇನ್ಮೇಲೆ ನನಗೆ ನಿಮ್ಮೇಲೆ ಯಾವ ಡೌಟು ಇಲ್ಲ. ಇದೇ ಥರ ನಮಗೆ ನಮ್ಮ ಅಮ್ಮನ ಫೋಟೋ ಇದ್ದಿದ್ರೆ ಹುಡ್ಕೋದೆಷ್ಟು ಈಸಿ ಆಗ್ತಿತ್ತಲ್ವಾ? ಸರ್, ಜನರನ್ನು ಹುಡುಕೋ ಕೆಲಸ ಕ್ಯಾಮರಾ ಬಂದ ಮೇಲೆ ಶುರುವಾದದಲ್ಲ. ಇತಿಹಾಸದಿಂದಲೇ ಬೇಹುಗಾರಿಕೆ ನಡೀತಾ ಇತ್ತು. ಯಾವ ಟೆಕ್ನಾಲಜಿ ಇಲ್ಲದ ಕಾಲದಲ್ಲಿ ಹುಡುಕಿದ್ದಾರೆ. ಮತ್ತೆ ಈಗ ಹುಡುಕೋದು ಕಷ್ಟನ? ನಿಮ್ಮ ಕಾನ್ಫಿಡೆನ್ಸ್ ನನಗೆ ಧೈರ್ಯ ಕೊಡ್ತಾ ಇದೆ. ಎಲ್ಲೋ ಒಂದು ಕಡೆ ಇನ್ನೂ ಹೋಪ್ಸ್ ಇದೆ ಅಂತ ಅನಿಸ್ತಿದೆ. ಪಾಸಿಟಿವ್ ಆಗಿರಿ ಸರ್. ಹೋಪ್ ಫಾರ್ ದಿ ಬೆಸ್ಟ್. ನಿಮ್ಮ ಕೆಲಸ ಹಾಗೆ ಆಗ್ತದೆ. ಥ್ಯಾಂಕ್ ಯು. ಮೊದಲು ಇವ್ರನ್ನ ಹುಡುಕಿ. ನಮ್ಮಮ್ಮ ಎಲ್ಲಿದ್ದಾರೋ ಏನೋ. ಇದು ಹೀಗೆ ಆಗುತ್ತೆ ಅಂತ ನಿಮ್ಗೆ ಅಲ್ಲೇ ಹೇಳಿದ್ದೆ, ನೀವು ಕೇಳಲಿಲ್ಲ. ಈಗ ನೋಡಿ ಅವಳೆಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ. ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದ್ದು ನೀನು ಹೀಗೆ ಮಾತಾಡ್ತೀಯಲ್ಲ, ನಿನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ ರೀ. ನಾವು ಪರಿಸ್ಥಿತಿಗೆ ಹೊಂದ್ಕೊಂಡು ಬದುಕ್ತಿದ್ದೀವಿ ಅಂತ ನಮ್ಮ ಮಕ್ಕಳು ಹಾಗೆ ಬದುಕಬೇಕಾ? ಪಾಪ ರೀ, ಅವಳು ಹೊಸ ಬಟ್ಟೆ ಹಾಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ಇದ್ರಲ್ಲಿ ತಪ್ಪೇನೂ ಇಲ್ವಲ್ಲ. ಹೇಗಾದರೂ ಮಾಡಿ ಅಂಜುಗೆ ಹೊಸ ಬಟ್ಟೆ ಕೊಡಿಸ್ಬಿಡ್ರಿ. ಬರೀ ಆ ಬಟ್ಟೆ ತರೋದಕ್ಕೆ ನಿನ್ನ ಕಿವಿ ಓಲೆ ಆಡ್ಬಿಟ್ಟಿದ್ದೀವಿ. ನೀನು ಓಲೆ ಆಡ್ಬಿಟ್ಟಿರೋ ದುಡ್ಡಲ್ಲಿ ಉಳಿದಿರೋದು ಇವಾಗ 2,000 ರೂಪಾಯಿ ಮಾತ್ರ. ಅದನ್ನು ಖರ್ಚು ಮಾಡಿಬಿಟ್ರೆ ರೇಷನ್ ಎಲ್ಲಿಂದ ತರೋದು ಪರಿ? ರೇಷನ್ಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿದ್ರಾಯ್ತು. ಪಾಪ ರೀ, ಅವಳು ಕಣ್ಮುಂದೆನೆ ಅವಳ ಅಕ್ಕಂದ್ರು ಹೊಸ ಬಟ್ಟೆ ಹಾಕೊಂಡು ಓಡಾಡ್ತಿದ್ರೆ ಅವಳಿಗೆ ಬೇಜಾರಾಗೋದಿಲ್ವಾ? ಪಾಪ ಅದಿನ್ನೂ ಚಿಕ್ಕದು. ಸಿರಿತನ ಯಾವುದು ಬಡತನ ಯಾವುದು ಒಂದು ಗೊತ್ತಿಲ್ಲ. ಅದಕ್ಕೆ ಆಸೆ ಪಡ್ತಾ ಇದೆ. ರೀ, ಕಷ್ಟನ ಸುಖನೋ ಹೊಸ ಬಟ್ಟೆ ಕೊಡಿಸ್ಬಿಡ್ರಿ. ಆಯ್ತು ಪರಿ, ತರ್ತೀನಿ. ಸಾರಿ ಅಮ್ಮ, ನನ್ಗೆ ಈ ವರ್ಷ ಬಟ್ಟೆ ಬೇಡ. ನನ್ನ ಹತ್ರ ಆಲ್ರೆಡಿ ತುಂಬಾ ಬಟ್ಟೆ ಇದೆ. ನಾನು ಅದನ್ನೇ ಹಾಕೊಳ್ತೀನಿ. ಮುಂದಿನ ವರ್ಷ ಕೊಡ್ಸಿ.
ಮಂಚಪತ್ಗೆ ಇಷ್ಟು ಸಾಕಲ್ವಾ? ಅದಿತ್ತಿದ್ದಿದ್ರೆ ಎಲ್ಲ ಇಷ್ಟೊತ್ತಲ್ಲಿ ಕಟ್ಬಿಟ್ಟಿರ್ತಿದ್ಲು. ಹೌದು ರೀ, ಅವಳಿಲ್ಲ ಅಂತ ನನಗೂ ತುಂಬಾ ಸಂಕಟ ಆಗಿದೆ. ಇಷ್ಟೊತ್ತಿಗೆ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟಿರೋಳು. ಬಾ ಅಂತ ಒಂದು ಫೋನ್ ಮಾಡೋದಲ್ಲ ಅವಳಿಗೆ. ಫೋನ್ ಮಾಡಿದೆ ರೀ, ಅವಳದೇನೋ ಓದ್ತಿದ್ದಾಳಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಅದೇನೋ ಸೆಮಿನಾರು ಅಂದ್ಲು. ಅಮ್ಮ, ಅದು ಸೆಮಿನಾರು ಅಲ್ಲ, ಸೆಮಿನಾರ್. ಅದಿದೆ ಅಂದ್ಲು. ಓ ನೋಡು, ಅದಕ್ಕೇನೆ ಫೋನ್ ಮಾಡಿದ್ಲು ಅನ್ಸುತ್ತೆ. ಅಯ್ಯೋ ಅಮ್ಮದು ರೀ. ಹಲೋ ಅಮ್ಮು, ಹೊರಟ್ರಾ? ಎಷ್ಟೊತ್ತಾಗತ್ತೆ ನೀವು ಬರೋದು? ಹಾಂ ಹೊರಟಿದ್ದೀವಿ, ಇನ್ನು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಇದ್ಬಿಡ್ತೀವಿ. ಸರಿನಮ್ಮ, ಹುಷಾರಾಗಿ ಬನ್ನಿ. ಅಮ್ಮ, ನಿಂಗೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಅದಕ್ಕಂತಾನೆ ಫೋನ್ ಮಾಡಿದೆ. ಏನು ವಿಷಯ ಮಗಳೇ? ಅಮ್ಮ, ನಮ್ಮ ಪ್ಲಾನಿಂಗಲ್ಲಿ ಚಿಕ್ಕ ಚೇಂಜಸ್ ಆಗಿದೆ. ನಮ್ಮ ಜೊತೆ ಅತ್ತೆನೂ ಬರ್ತಿದ್ದಾರೆ. ಹೌದಾ? ಹ್ಞೂಮ್ಮ, ಅವ್ರು ಬಾಯಿ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೆಂಗಮ್ಮ ಹೇಳಲಿ, ಅದಕ್ಕೆ ಬನ್ನಿ ಅಂತ ಹೇಳಿಬಿಟ್ಟೆ. ಸರಿ, ಬರಲಿ ಬಿಡು. ಯಾಕೆ ಬರೀ ಮುಖ ಸಪ್ಪಗೆ ಮಾಡ್ಕೊಂಬಿಟ್ಟೆ? ರೀ, ಅದು ಮಕ್ಕಳು ಮಾತ್ರ ಅಲ್ಲ, ಸುಹಾಸಿನಿಯವರು ಜೊತೆಗೆ ಬರ್ತಿದಾರಂತೆ. ಬರಲಿ ಬಿಡು, ಊಟಕ್ಕೇನು ಕಮ್ಮಿ ಆಗಲ್ವಲ್ಲ? ವಿಷಯ ಅದಲ್ಲ. ಸುಹಾಸಿನಿ ಹೇಗೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಅವರು ನೆಲದ ಮೇಲೆ ಕೂತು ಊಟ ಮಾಡಲ್ಲ. ನಮ್ಮ ಮನೇಲಿ ಡೈನಿಂಗ್ ಟೇಬಲ್ ಇಲ್ಲ. ಒಂದು ವೇಳೆ ನಾನು ಎಲ್ಲರ ಜೊತೆಗೂ ಅವರನ್ನ ನೆಲದ ಮೇಲೆ ಕೂರಿಸಿ ಊಟ ಮಾಡಿಸಿದ್ರೆ ದೊಡ್ಡ ಹಗರಣನೇ ಮಾಡಿಬಿಡ್ತಾರೆ. ಇಷ್ಟು ಸಾಲದು ಅಂತ ನಮ್ಮ ಮನೇಲಿ ಯಾವುದಕ್ಕೂ ಕೊರತೆ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಬರ್ತೀನಿ ಅಂದವ್ರನ್ನ ಬರಬೇಡ ಅಂತ ಹೇಳೋಕ್ಕಾಗತ್ತ ಪರಿ? ಬರಲಿ ಬಿಡು, ಬಂದ್ಮೇಲೆ ನೋಡ್ಕೊಂಡ್ರಾಯ್ತು. ಅದಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯ? ಟೆನ್ಷನ್ ಮಾಡ್ಕೊಂಡ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ಯಾ? ಮೊದಲೇ ನಿನಗೆ ಉಪ್ಸಾ ಇದೆ, ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನು ಸಮಾಧಾನದಿಂದ ಇರು. ಏನು ಮಾಡೋದು ಅಂತ ಯೋಚನೆ ಮಾಡೋಣ. ರೀ, ಅವ್ರ ಮನೆಯಿಂದ ಹೊರಟಿದ್ದಾರೆ, ಇನ್ನು ಅರ್ಧ ಗಂಟೆಲಿ ಬಂದು ಬಿಡ್ತಾರೆ. ಇಷ್ಟು ಅರ್ಜೆಂಟಲ್ಲಿ ಏನು ವ್ಯವಸ್ಥೆ ಮಾಡೋಕ್ಕಾಗತ್ತೆ? ನನಗೆ ಯಾಕೋ ಭಯ ಆಗ್ತಿದ್ಯಪ್ಪ. ಅಪ್ಪ, ಪಕ್ಕದ ಮನೆ ರಾಜು ಅಂಕಲ್ ಮನೇಲಿ ಡೈನಿಂಗ್ ಟೇಬಲ್ ಇದೆ. ಅದನ್ನೇ ಅತ್ತೆ ಬಂದು ಹೋಗೋವರೆಗೂ ತಗೊಂಡ್ಬಂದ್ರೆ ಹೇಗಿರುತ್ತೆ? ಅಂಜು, ನೀನ್ ಹೇಳೋದೇನೋ ಸರಿ, ಆದ್ರೆ ಅವ್ರು ಅದನ್ನ ನಮಗ್ ಕೊಡ್ಬೇಕಲ್ಲ. ಅಮ್ಮ, ಕೇಳಕ್ಕಿಂತ ಮೊದ್ಲೇ ಅವ್ರು ಕೊಡಲ್ಲ ಅನ್ಕೊಂಡ್ರೆ ಹೇಗಮ್ಮ? ಕೇಳಿ ನೋಡಿದ್ರೆ ತಾನೆ ಅವ್ರು ಕೊಡ್ತಾರ ಇಲ್ಲ ಅಂತ ಗೊತ್ತಾಗೋದು. ಸರಿಯಾಗಿ ಹೇಳಿದೆ ಮಗಳೇ, ಒಂದ್ಸಲ ಕೇಳಿ ನೋಡೋಣ, ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಬರೀ ನಾನು ಅಂಜು ಹೋಗಿ ಬರ್ತೀವಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಡಿ ಅಂಜು. ದೇವ್ರೆ, ನಮ್ಮ ಅಮ್ಮ ಮದುವೆ ಆದ್ಮೇಲೆ ಇದು ಮೊದಲನೇ ಹಬ್ಬ. ಅವ್ರ ಮನೆಯವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರ ಮುಂದೆ ಯಾವುದೇ ಕೊರತೆ ಆಗದಿರೋ ಹಾಗೆ ನೋಡ್ಕೊಳಪ್ಪ ತಂದೆ. ಅತ್ತೆ, ನೀವು ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬರ್ತಿರೋದು ನನಗಂತೂ ತುಂಬಾ ಖುಷಿಯಾಗಿದೆ. ನೀನು ತುಂಬ ಸಲ ಕರೆದಿಲ್ಲ ಆರ್ತಿ, ಅದು ಅಲ್ಲದೆ ನಿಮ್ಮಮ್ಮನ ಕೇಳ್ತಾ ಇದ್ದು ಬನ್ನಿ ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಅಲ್ಲಿ ಏನೋ ಸಮಸ್ಯೆ ಮಾಡ್ತಿದ್ರೆ ಸಾಕಪ್ಪ ದೇವ್ರೆ. ಇವ್ರೇನಾದ್ರೂ ಕಿತಾಪತಿ ಮಾಡೋದು, ಅದಕ್ಕೆ ನಮ್ಮ ಒಳಗಿನ ರೌಡಿ ಬೇಬಿ ಅಲರ್ಟ್ ಆಗಿ ಕುಂಫುಗ್ ರೆಡಿ ಆಗೋದು. ಅದರಿಂದ ನನ್ನ ಮತ್ತೆ ವೇದಾಂತ್ ಮಧ್ಯೆ ಕಿರಿಕ್ ಶುರು ಆಗೋದು. ಅವನನ್ನ ರಮಿಸೋಕೆ ಮತ್ತೆ ನಾನು ಸರ್ಕಸ್ ಮಾಡೋದು. ಇದು ಯಾವುದು ರಿಪೀಟ್ ಆಗದಿದ್ರೆ ಸಾಕು. ಎಲ್ಲ ಬಂದಾಯ್ತು. ವಿಕ್ರಾಂತಲ್ಲಿ ವಿಕ್ರಾಂತ್, ಬರೀಯಮ್ಮ ಮನೆಗೆ ಹೋಗ್ಬೇಕು. ಫೋನ್ ನಿಂತ್ಕೊಂಡು ಏನ್ ಮಾಡ್ತಿದ್ದಲ್ಲಿ? ಬೇಗ ಬಾಯ್ಲಿ. ಬಂದೆ ಅಗ್ರಜ. ಅಗ್ರಜ, ನೀನು ನನ್ನ ಜೊತೆ ಬರಬೇಕು. ಎಲ್ಲಿಗೆ ಬರಬೇಕು? ನಮಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ. ನಾವು ಇಮಿಡಿಯೇಟ್ ಆಗಿ ಹೋಗ್ಬೇಕು. ಬಾ. ಯಾವ ಕೆಲಸನೋ ಹೇಳ್ತೀನಿ, ಮೊದಲು ನಿನ್ನ ಜೊತೆ ಹೊರಡು.
ಅಲ್ಲಿ ಅಪ್ಪ ಅಮ್ಮ ನಾವ್ ಎಲ್ರೂ ಬರ್ತೀವಿ ಅಂತ ಕಾಯ್ತಿರ್ತದ ವಿಕ್ಕಿ. ವಿಕ್ರಾಂತ್, ಅಲ್ಲಿಗೆ ಹೋಗೋದಕ್ಕಿಂತ ಇಂಪಾರ್ಟೆಂಟ್ ನೀನ್ ಹೇಳ್ತಿರೋ ಕೆಲಸ? ಅಷ್ಟೇ ಇಂಪಾರ್ಟೆಂಟ್ ಅಗ್ರಜ. ಪ್ಲೀಸ್, ನಾವು ಅನ್ಕೊಂಡಿರೋ ಕೆಲಸ ಮುಗಿಸಿ ಇಮಿಡಿಯೇಟ್ ಆಗಿ ಅತ್ತೆ ಮನೆಗೆ ಹೋಗೋಣ. ಇದನ್ನ ಬರೀ ನಾನ್ ಡಿಸೈಡ್ ಮಾಡೋದಕ್ಕಂತೂ ಆಗಲ್ಲ. ಲೇಡೀಸ್ ಗ್ಯಾಂಗ್ ಡಿಸೈಡ್ ಮಾಡಬೇಕು. ದೆನ್ ಐಲ್ ಬಿ ಓಕೆ ವಿತ್ ಇಟ್. ನನಗೆ ಒಪ್ಪಿಗೆ ಇದೆ. ನನಗೆ ಬಾಬನ್ ಮೇಲೆ ನಂಬಿಕೆ ಇದೆ. ಅವ್ರು ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ವಿಕ್ರಾಂತ್, ಎಲ್ಲಿಗೆ ಹೋಗ್ತಿದೀವಿ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳು, ಇಲ್ಲ ನಾನಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಹಾ, ಹೊರಡ್ತಾ ಇದೀವಿ, ಈಗಲೇ ಹೊರಡ್ತಾ ಇದೀವಿ. ಅಗ್ರಜ, ನಾವು ಬಂದ್ಮೇಲೆ ಹಿಂಗೆ ಎಲ್ಲ ಗೊತ್ತಾಗುತ್ತೆ. ಈಗ ಎಕ್ಸ್ಪ್ಲೇನ್ ಮಾಡಕ್ ಟೈಮ್ ಇಲ್ಲ, ಬೇಗ ಬಾ ಪ್ಲೀಸ್. ಅಮ್ಮ, ನೀವೆಲ್ಲ ಹೊರಟಿರಿ, ನಾನು ವಿಕ್ರಾಂತ್ ಆಮೇಲೆ ಬರ್ತೀನಿ. ಅಗ್ರಜ, ನಿನಗೆ ಲೊಕೇಶನ್ ಕಳ್ಸಿದೀನಿ. ಆ ಲೊಕೇಶನ್ ರೀಚ್ ಆಗಿ ನಾನು ಕಾಲ್ ಮಾಡು. ಜೊತೆಲಿ ಹೋಗೋಣ ಅಂತ ಕರ್ಕೊಂಬೋದು, ನಾನು ಒಬ್ಬನೇ ಹೆಂಗೆ ಕಳಿಸ್ತಿದ್ಯಾ? ಆರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಗ್ರಜ. ನೀನು ಆ ಲೊಕೇಶನ್ ಹೋಗಿ ನಾನು ಕಾಲ್ ಮಾಡು. ವಿಕ್ರಾಂತ್, ಏನಾಯ್ತು ಅಂತ ಹೋಗು. ಅಲ್ಲ, ಇವರು ಡೈನಿಂಗ್ ಟೇಬಲ್ ತರ್ತೀನಿ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಅವ್ರುಗಳು ಬೇರೆ ಬರೋ ಹೊತ್ತಾಯ್ತು. ಅವ್ರು ಬಂದಾಗ ಇವರು ಟೇಬಲ್ನ ಹಿಡ್ಕೊಂಡು ಒಳಗಡೆ ಬಂದ್ರೆ ಏನ್ ಚೆನ್ನಾಗಿರುತ್ತೆ. ಆ ರಾಜು ಟೇಬಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಕೊಡದೆ ಹೋದ್ರೆ ಏನಪ್ಪ ಮಾಡೋದು? ಪ್ರಜ್ವಲ್, ನೀವು ಕಳಿಸಿರೋ 2 ಲೊಕೇಶನ್ ಅಲ್ಲಿ ಒಂದಕ್ಕೆ ಅಗ್ರಜ ಹೋಗಿದ್ದಾನೆ, ಇನ್ನೊಂದಕ್ಕೆ ನಾನು ಬರ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? ಓ, ಅಸಂ ಬಿಲ್ಡಿಂಗಲ್ಲಿದ್ದೀರಾ? ಐ ಬಿ ರೈಟ್ ಸರ್. ಓಕೆ. ಇದೇನ್ರಿ ಇಷ್ಟೊತ್ ಮಾಡ್ಬಿಟ್ರಿ? ಬೇಗ ಬರ್ತೀನಿ ಅಂದಿದ್ರಿ, ಅವರು ಹೊರಟಿದಾರಂತೆ. ಇನ್ನೇನ್ ಬರೋ ಹೊತ್ತು ಆಯ್ತು. ಅವ್ರು ಬರೋವಾಗ ನೀವು ತಂದಿಟ್ಟಿದ್ರೆ ಚೆನ್ನಾಗಿರೋದಾ? ಮೊದ್ಲೇ ಆ ಸುಹಾಸಿನಿಗೆ ನಮ್ಮನ್ ಕಂಡ್ರೆ ಆಗಲ್ಲ. ಇನ್ ಈ ವಿಷಯ ಗೊತ್ತಾದ್ರೆ ನಿಮ್ಗೆ ಒಂದು ಡೈನಿಂಗ್ ಟೇಬಲ್ಲು ಗತಿ ಇಲ್ವಾ ಅಂತ ಆಡ್ಕೋತಾಳೆ ಅಷ್ಟೇ. ಅಯ್ಯೋ, ನನ್ನ ಕಷ್ಟ ಯಾಕೆ ಕೇಳ್ತೀಯ ಪರಿ? ಆ ಪಕ್ಕದ ಮನೆ ರಾಜೇಂದ್ರ ಡೈನಿಂಗ್ ಟೇಬಲ್ ಕೇಳಿದ್ರೆ ಒಂದು ಸಿಂಹಾಸನನೇ ಕೊಡ್ತಿದ್ದೀನಿ ನೀನು ಅನ್ನೋ ಹಾಗೆ ಆಡ್ಬಿಟ್ಟ. ಯಾಕ್ರಿ? ಅವ್ನು ತುಂಬಾ ಮಾತಾಡ್ಬಿಟ್ನಾ? ಮೊದ್ಲೇ ಆ ಮನುಷ್ಯ ಸ್ವಲ್ಪ ಮಾತು ಜಾಸ್ತಿ. ಅಯ್ಯೋ, ಅವನು ಡೈನಿಂಗ್ ಟೇಬಲ್ ಕೊಡೋದಕ್ಕೆ ರೆಡಿ ಇರಲಿಲ್ಲ ಅಂತೀನಿ. ಕಡೆಗೆ ಅವನು ಕಾಲಿಗೆ ಬೀಳೋದೊಂದು ಬಾಕಿ ಇತ್ತು. ಕಾಡಿ ಬೇಡಿ ತರ ಅಷ್ಟೊತ್ತಿಗೆ ಇಷ್ಟು ಲೇಟ್ ಆಯ್ತು ನೋಡಿ. ಹೌದಾ? ಹೋಗ್ಲಿ ಬಿಡಿ, ಕೊನೆಗೂ ಕೊಟ್ನಲ್ಲ, ಅಷ್ಟು ಸಾಕು. ಕೊಟ್ಟಿದ್ದಾನೆ ಪರಿ, ಆದ್ರೆ ಗಂಟೆ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ. ಹಾಗಂದ್ರೇನ್ರಿ? ಬರೀ 2 ಗಂಟೆ ಟೈಮ್ ಕೊಟ್ಟು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾನೆ. ಅಷ್ಟರಲ್ಲಿ ಇದನ್ನ ಅವನ ಮನೆಗೆ ವಾಪಸ್ ತಗೊಂಡೋಗಿ ಕೊಡ್ಬೇಕು. ಅಲ್ಲ ರೀ, ಬರೀ 2 ಗಂಟೆಗ? ಇಡೀ ದಿನ ಬೇಕು ಅಂತ ಕೇಳುತ್ತಾನೆ. ಹಾಗೇನಾದ್ರೂ ಕೇಳಿದಿದ್ರೆ ಆ ಪಾರ್ಟಿ ಡೈನಿಂಗ್ ಟೇಬಲ್ಲೇ ಮುಟ್ಟಕ್ ಬಿಡ್ತಿರ್ಲಿಲ್ಲ. ಬೀಸೋ ದೊಣ್ಣೆ ತಪ್ಪಿದ್ರೆ 1000 ವರ್ಷ ಆಯ್ತು ಅಂತಾರಲ್ಲ, ಹಾಗಂದ್ಕೊಂಡು 2 ಗಂಟೆಗೆ ಒಪ್ಕೊಂಡು ಟೇಬಲ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ತುಂಬಾ ವಿಚಿತ್ರ ಪಾರ್ಟಿ ಅವನು. 2 ಗಂಟೆ ಬಿಟ್ಟು ನಮ್ ಟೇಬಲ್ ಕೊಡೆ ಅಂತ ಬಂದ್ರು ಆಶ್ಚರ್ಯ ಇಲ್ಲ. ಬರೀ 2 ಗಂಟೆಗೋಸ್ಕರ ತಂದಿದ್ದೀರಾ? ಅವ್ರು ಅದಕ್ಕಿಂತ ಜಾಸ್ತಿ ಹೊತ್ತಿದ್ರೆ ಏನ್ರಿ ಮಾಡೋದು? ಏನ್ ಮಾಡಕ್ಕಾಗತ್ತೆ ಪರಿ, ಆ ದೇವ್ರೇ ನಮ್ಮನ್ನ ಕಾಪಾಡ್ಬೇಕು. ಅದ್ ಸರಿ, ಇದೇನ್ ಬರೀ ಟೇಬಲ್ ತಂದಿದ್ದೀರಾ? ಕೂತ್ಕೊಳ್ಳೋ ಕುರ್ಚಿ ಬೇಡವಾ? ಅದ್ ಯಾವಾಗ ತರ್ತೀರಾ? ತರ್ತೀನಿ ಮಾರಾಗಿತ್ತಿ. ಏನೆಲ್ಲ ಒಟ್ಟಿಗೆ ಹೊತ್ಕೊಂಡ್ ಬರೋದಕ್ಕಾಗತ್ತಾ? ನನಗೇನು 8-10 ಕೈಗಳಿದಾವ. ಈಗ ಹೋಗ್ತಾ ಇದ್ದೀನಿ ಬಿಡು. ಮತ್ತೆ ತಡ ಮಾಡ್ಬಿಡಿ, ಬೇಗ ಬನ್ನಿ.
ಇಲ್ಲೇ ಗಾಡಿ ನಿಲ್ಸಿ. ಯಾಕತ್ತೆ ಕಾರ್ ಇಲ್ಲೇ ನಿಲ್ಸಿದ್ರಿ? ಆರಾಮಾಗಿ ಮನೆವರೆಗೂ ಕಾರ್ ಹೋಗುತ್ತೆ, ರೋಡ್ ಚೆನ್ನಾಗೇ ಇದೆ. ಹೇಗಿದೆ ಅಂತ ನಾನು ನೋಡಿದ್ದೀನಿ. ಅಲ್ಲಿ ಪಾರ್ಕ್ ಮಾಡಕ್ಕೆ ಪ್ಲೇಸ್ ಕೂಡ ಇಲ್ಲ. ಸುಮ್ಮನೆ ಕಷ್ಟಪಡೋದು ಬೇಡ. ಕಾರ್ ಇಲ್ಲೇ ಇರಲಿ. ನಡೀರಿ ಹೋಗೋಣ. ಹೇಳ ಅಗ್ರಜ. ವಿಕ್ರಾಂತ್, ದಿಸ್ ಇಸ್ ಟೂ ಮಚ್ ವಿಕ್ರಾಂತ್. ಏನು ಎತ್ತ ಅಂತ ಹೇಳಿದೆ ನನ್ನೊಂದಿಕ್ಕೆ ಕಳಿಸಿ ನೀನೊಂದಿಕ್ಕೆ ಹೋಗ್ತೀಯ. ವಾಟ್ ಇಸ್ ದಿಸ್? ಯಾಕೆ ಅಗ್ರಜ, ನಿನ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಓಹ್ ಕಮಾನ್ ವಿಕ್ರಾಂತ್, ಸುಮ್ಮನೆ ಏನೇನೋ ಮಾತಾಡಬೇಡ. ಮದುವೆ ಆದ್ಮೇಲೆ ನನ್ನ ಅಮೂಲ್ಯ ಮೊದಲನೇ ಸಂಕ್ರಾಂತಿ ಇದು. ನಾವು ಅವ್ರ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಪರಿಯಮ್ಮ ಮಂಜು ಅಪ್ಪ ಬೇಜಾರ್ ಮಾಡ್ಕೊಳ್ತಾರೆ. ನಿನ್ಗೆಲ್ಲಾ ಕೆಲಸನೂ ಇವತ್ತೇ ಆಗ್ಬೇಕಿತ್ತ? ಅಗ್ರಜ ಟೆನ್ಷನ್ ಮಾಡ್ಕೊಳ್ಬೇಡ ಅಗ್ರಜ. ವಿಷಯ ತುಂಬಾ ಇಂಪಾರ್ಟೆಂಟ್ ಇದೆ. ನಾವ್ ಇವತ್ತೇ ಈ ಕೆಲಸನ ಮಾಡಿ ಮುಗಿಸ್ಬೇಕು. ಮತ್ತೆ ಈ ಟೈಮ್ ಬರಲ್ಲ ಕಣೋ. ವಿಕ್ರಾಂತ್ ಪ್ಲೀಸ್, ಈಗಲಾದ್ರೂ ಏನ್ ವಿಷಯ ಅಂತ ಹೇಳು. ಸಾರಿ ಅಗ್ರಜ, ಈ ವಿಷಯ ನಿನ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಬ್ಲೈಂಡ್ ಆಗಿ ನಿನ್ನ ಕಳಿಸ್ಬಿಟ್ಟೆ. ಇಟ್ಸ್ ಓಕೆ ವಿಕ್ರಾಂತ್, ನೋ ಪ್ರಾಬ್ಲಮ್. ಈಗಲಾದ್ರೂ ಏನ್ ವಿಷಯ ಅಂತ ಹೇಳಿ. ಅದು ಅಗ್ರಜ, ನಮ್ಮ ಆಫೀಸಲ್ಲಿ ವರ್ಕ್ ಮಾಡೋ ವೈಜಯಂತಿ ಅಮ್ಮ ಅವರಾಗಿದ್ದವರೇ ಆಫೀಸ್ ಬಿಟ್ಟು ಹೋಗಿದ್ದಲ್ಲ. ಯಾರೋ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ. ಈಗ ನಾವು ಅವ್ರನ್ನ ರೆಸ್ಕ್ಯೂ ಮಾಡಕ್ ಹೋಗ್ತಿದೀವಿ. ವಾಟ್? ಕಿಡ್ನಾಪ್? ಏನ್ ಹೇಳ್ತಿದ್ಯಾ ವಿಕ್ರಾಂತ್ ನೀನು? ಅವ್ರನ್ನ ಕಿಡ್ನಾಪ್ ಮಾಡಿದಾರ? ಹೌದು ಅಗ್ರಜ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಅಲ್ಲ ವಿಕ್ರಾಂತ್, ಅವ್ರನ್ನ ಯಾಕೆ ಕಿಡ್ನಾಪ್ ಮಾಡ್ತಾರೆ? ಅವ್ರು ಕಿಡ್ನಾಪ್ ಮಾಡಿ ಏನಾಗ್ಬೇಕಾಗಿದೆ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಅಗ್ರಜ. ಬಟ್ ಕಿಡ್ನಾಪ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಇನ್ನೆಡ್ತೀರ್ ಬೇಗ ತಗೊಂಡ್ ಬನ್ನಿ. ಪರವಾಗಿಲ್ಲ, ಸುಮಾರಾಗಿದೆ. ಈ ಜಾಗಕ್ಕೆ ಚೆನ್ನಾಗಿ ಕಾಣಿಸ್ತು. ಸುಹಾಸಿನಿ ಇದನ್ನ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಒಂಥರ ಮೊಸರಲ್ಲಿ ಕಲ್ಲು ಹುಡ್ಕೊಂತ ಜನ ಆಕೆ. ಆದರೂ ನಾನು ಇಷ್ಟೆಲ್ಲ ಮಾಡಿದಾಗ ಇಲ್ಲಿ ಬಂದು ಏನಾದರೂ ತೆಗೆದ್ಬಿಟ್ರೆ ಅಂತ ಒಂಥರ ತಳಮಳ ಆಗ್ತಿದೆ. ಬೇರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಏನೂ ಆಗ್ದಿರೋ ಹಾಗೆ ನೋಡ್ಕೊಳಪ್ಪ. ಅಮ್ಮ ಬೇಗಮ್ಮ, ಆರ್ತಿ ಅಕ್ಕ ಅಮ್ಮ ಅಕ್ಕ ಬಂದಿದ್ದಾರೆ. ಅಮ್ಮ ಮನೆಯವ್ರು ಬಂದ್ಬಿಟ್ರ? ನಮ್ಮವರಿಂದ ಬಂದಿಲ್ಲಲ್ಲ, ಏನ್ ಮಾಡ್ಲೀಗ? ಅಂಜು ಅಕ್ಕ ಚೆನ್ನಾಗಿದೀಯಾ? ಹೀಗೆ ಒಂದೊಂದೇ ಹೊಡೆದಾಗ್ತಾ ಇದ್ರೆ ನಿಮ್ಮಪ್ಪ ತಂದ್ಕೊಡ್ತಾನ. ನಿನ್ನಪ್ಪ ಅಮ್ಮ ಅನಿಸ್ಕೊಂಡ್ರು ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ನೀನ್ ಹೀಗೆ ಎಲ್ಲ ಅನ್ಯಾಯ ಬಗ್ಗೆ ಹೊಡೆದ ಹಾಕ್ತಿರ್ಲಿಲ್ಲ. ಅಂದ್ರ ಆರಾಮಾಗಿ ಬಂದ್ರಿ ತಾನೆ? ಹಾಂ ಆರಾಮಾಗಿ ಬಂದ್ವಿ. ಹೇಗಿದ್ದೀರಾ ಸುಹಾಸಿನಿ ಅವರೇ? ನಾನ್ ಚೆನ್ನಾಗಿ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನಾನು ಫೋನ್ ಮಾಡಿದಾಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರಿ,
ಆದರೆ ಹಬ್ಬಕ್ಕೆ ಬಂದಿದ್ದು ನಿಜವಾಗ್ಲೂ ದೊಡ್ಡ ವಿಷಯ. ಈ ಹಬ್ಬಕ್ಕೆ ಒಂಥರ ಕಳೆ ಕಟ್ಟಾಗಾಯ್ತು. ಅಷ್ಟು ಪ್ರೀತಿಯಿಂದ ಕರೆದ್ಮೇಲೆ ಬರದೇ ಇದ್ರೆ ಬೇಜಾರಾಗ್ತೀರಾ ಅಂತ ಹೊರಟು. ಅಯ್ಯಯ್ಯೋ ಆಗ್ಲೇ ಇವರೆಲ್ಲ ಬಂದ್ಬಿಟ್ಟಿದಾರಲ್ಲಪ್ಪ.